offer. ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇದು 31 ಜಿಲ್ಲೆ 31 ಸುದ್ದಿ. ನಾನು ಶರ್ಮತಾ ಶೆಟ್ಟಿ. ನಾನು ಮೋನಿಕಾ ಎಸ್ ನಾಗರಾಜು. ಈಗ ಪ್ರಮುಖ ವಿದ್ಯಮಾನಗಳ ಸುದ್ದಿಯನ್ನು ನೋಡ್ತಾ ಹೋಗೋಣ. ಲಾಂಗ್ ಹಿಡಿದು ರೀಲ್ಸ್ ಮಾಡಿದ್ದ ಬಿಗ್ ಬಾಸ್ ಖ್ಯಾತಿಯ ವಿನಯ್ ಗೌಡ ಹಾಗೂ ರಜತ್ರನ್ನ ಬೆಂಗಳೂರಿನ ಬಸವೇಶ್ವರ ನಗರದ ಪೊಲೀಸರು ಬಂಧಿಸಿದ್ರು. ನಿನ್ನೆ ಮಧ್ಯಾಹ್ನ ಅರೆಸ್ಟ್ ಮಾಡಿ ಮಧ್ಯರಾತ್ರಿ ರಿಲೀಸ್ ಮಾಡಿದ್ದಾರೆ. ಒರಿಜಿನಲ್ ಮಚ್ಚು ಅಂತ ಎಫ್ಐಆರ್ ಮಾಡಿದ ಪೊಲೀಸರು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಬಂಧನ ಮಾಡಿದ್ರು. ರೀಲ್ಸ್ಗೆ ಬಳಸಿದ್ದ ಮಚ್ಚನ್ನ ಪೊಲೀಸರಿಗೆ ಒಪ್ಪಿಸಲಾಗಿದೆ. ಬಳಿಕ ಇದು ಫೈಬರ್ ಮಚ್ಚು ಅನ್ನೋ ಕಾರಣ ನೀಡಿ ಇಬ್ಬರನ್ನು ರಿಲೀಸ್ ಮಾಡಲಾಗಿದೆ. ಇವತ್ತು ಬೆಳಗ್ಗೆ 10:30ಕ್ಕೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಅನ್ನು ನೀಡಲಾಗಿದೆ. ಸಂವಿಧಾನ ಬದಲಾಯಿಸುತ್ತೇವೆ ಎಂಬ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಓಲೈಕೆ ರಾಜಕೀಯ ಮಾಡ್ತಾ ಇದೆ. ಡಿಸಿಎಂ ಡಿಕೆ ಹೇಳಿಕೆಯಿಂದ ಬಂಡವಾಳ ಬಯಲಾಗಿದೆ. ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಿಡಿಕಾರಿದ್ದು, ಕಾಂಗ್ರೆಸ್ ಬ್ರಿಟಿಷರ ಪಳೆಯುಳಿಕೆ, ಇನ್ಮುಂದೆ ಹಿಂದೂಗಳು ಅವರಿಗೆ ಮತ ಹಾಕಲ್ಲ. ಇವಾಗ ಸಂವಿಧಾನದ ಬಗ್ಗೆ ಮಾತನಾಡೋರು ಉತ್ತರ ಕೊಡ್ಲಿ ಅಂತ ಹೇಳಿದ್ರು. ಪ್ರಯತ್ನವನ್ನು ಡಿಕೆ ಶಿವಕುಮಾರ್ ಆದಿಯಾಗಿ ರಾಹುಲ್ ಗಾಂಧಿ ಅವರಿಗೂ ಸಹ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿ ಆದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತಾರೆ, ಹಾಗಾಗಿ ಕೇಂದ್ರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬಾರದು ಅಂತೇಳಿ ಸಾಕಷ್ಟು ಅಪಪ್ರಚಾರಗಳು ನಡೀತಾ ಇತ್ತು. ನಾವು ಕೂಡ ಈ ನಾಡಿನ ದೇಶದ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ. ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಸಂವಿಧಾನಕ್ಕೆ ಅತಿ ಹೆಚ್ಚು ಬದಲಾವಣೆ ಮಾಡಿರ್ತಕ್ಕಂಥ ಅಪಕೀರ್ತಿ ಯಾರಿಗೆ ಸಲ್ತದೆ ಅಂತ ಹೇಳಿದ್ರೆ ಈ ದೇಶನ ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದವರಿಗೆ ಸಲ್ತದೆ ಅನ್ನೋ ಮಾತನ್ನು ಹೇಳಿದ್ವಿ. ಈಗ ಮತ್ತೊಮ್ಮೆ ಉಪಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಿಂದ ಇವರ ಬಂಡವಾಳ ಬಯಲಾಗಿದೆ. ಇವತ್ತು ಕಾಂಗ್ರೆಸ್ ಅವರು ಯಾಕೆ ಹೊರಟಿದ್ದಾರೆ ಅಂದರೆ ವೋಟ್ ಬ್ಯಾಂಕ್ಗೋಸ್ಕರ, ವೋಟ್ ಪಾಲಿಟಿಕ್ಸ್ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ, ತಿರುಳು ಇಲ್ಲ. ಇದರಲ್ಲಿ ಒಂದು ರೀತಿ ಹಿಂದೂ ಮತ್ತು ಮುಸಲ್ಮಾನರನ್ನ ಒಡೆಯುವಂಥ ಇವರ DNA ಯಲ್ಲೇ ಏನು ಬಂದ್ಬಿಟ್ಟಿದೆ ಅಲ್ಲ. ಯಾಕಂದರೆ ಇವರು ಬ್ರಿಟಿಷರ ಪಳೆಯೋಳಿಕೆ ಇವರು ಕಾಂಗ್ರೆಸ್ ಅವರು. ಯಾಕಂದರೆ ಕಾಂಗ್ರೆಸ್ಸಿನ ಪಾರ್ಟಿಯನ್ನು ಪ್ರಾರಂಭ ಮಾಡಿದ್ದೇ ಬ್ರಿಟಿಷರು. ಅವ್ರ ಸೇಫ್ಟಿಗೆ ಮಾಡಿದ್ರು, ಹಿಂದೂ ಮುಸ್ಲಿಮ್ಗಳನ್ನು ಒಡೆದ್ರು. ಅವರು ಬಿಟ್ಟು ಹೋಗೋವಾಗ ಆ ಪೇಟೆಂಟ್ನ ಬ್ರಿಟಿಷರು ಆ ಪೇಟೆಂಟ್ ಏನಿತ್ತು ಅದನ್ನು ಕಾಂಗ್ರೆಸ್ ಅವ್ರಿಗೆ ಕೊಟ್ಟೋದ್ರು. ಕಾಂಗ್ರೆಸ್ ಅವರು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಂದರೆ ಈಗ ಯಾವ್ದನ್ನು ಕಸಿತಾ ಇದ್ದಾರೆ? ಹಿಂದೂಗಳ ಮೀಸಲಾತಿ, ಹಿಂದೂಗಳಿದ್ದಂಥ ಒಂದು ಅವಕಾಶಗಳೇನಿತ್ತು ಅದನ್ನು ಕಸಿತಾ ಇದ್ದಾರೆ. ಈಗ ಹಿಂದೂಗಳಿಗೇನೋ ಕಾಂಟ್ರಾಕ್ಟಲ್ಲಿ ವಿಜಯಪುರ ಮಹಾನಗರ ಪಾಲಿಕೆಯ 35 ಸದಸ್ಯರ ಸದಸ್ಯತ್ವ ಅನರ್ಹತೆ ವಿಚಾರವಾಗಿ ಇವತ್ತು ಅಧಿಕೃತ ಆದೇಶ ಹೊರಬೀಳಲಿದೆ. ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ಬೆಳಗ್ಗೆ 11 ಗಂಟೆಗೆ ಆದೇಶವನ್ನು ಹೊರಡಿಸಲಿದ್ದು, ಆ ಬಳಿಕ ಪ್ರಾದೇಶಿಕ ಆಯುಕ್ತರು ಕೋರ್ಟ್ಗೆ ಆದೇಶದ ಪ್ರತಿಯನ್ನು ಸಲ್ಲಿಸಲಿದ್ದಾರೆ. ಆಯುಕ್ತರ ಆದೇಶದ ಬಳಿಕ ಡಬಲ್ ಬೆಂಚ್ಗೆ ಮೊರೆ ಹೋಗುವ ಬಗ್ಗೆ ಸದಸ್ಯರು ನಿರ್ಧಾರವನ್ನು ಮಾಡಲಿದ್ದಾರೆ. ಬಿಜೆಪಿ 17, ಕಾಂಗ್ರೆಸ್ 10, ಜೆಡಿಎಸ್ 1, ಎಂಐಎಂ 2, 5 ಪಕ್ಷೇತರ ಸದಸ್ಯರ ಸದಸ್ಯತ್ವ ಕಳೆದುಕೊಳ್ಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. 2022ರಲ್ಲಿ ನಡೆದ ಪಾಲಿಕೆ ಚುನಾವಣೆಯಲ್ಲಿ ಆಯ್ಕೆಯಾಗಿದ್ದ ಸದಸ್ಯರು 2024ರ ಜನವರಿ 9ರಂದು ಮೇಯರ್, ಉಪಮೇಯರ್ ಚುನಾವಣೆ ನಡೆಸಿದ್ರು. ಇನ್ನು ಸದಸ್ಯರು ಕಾನೂನು ಪ್ರಕಾರ ಆಸ್ತಿ ಘೋಷಣಾ ಪತ್ರ ಸಲ್ಲಿಕೆ ಮಾಡಿರಲಿಲ್ಲ. ಈ ಬಗ್ಗೆ ಕ್ರಮಕ್ಕೆ ಹೈಕೋರ್ಟ್ ಸೂಚನೆಯನ್ನು ಕೊಟ್ಟಿತು. ಮಂಡ್ಯದವರು ಛತ್ರಿಗಳು ಎಂಬ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ಖಂಡಿಸಿ ಇವತ್ತು ಮಂಡ್ಯದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ವಿವಿಧ ರೈತಪರ ಸಂಘಟನೆ, ಕನ್ನಡಪರ ಸಂಘಟನೆಗಳು ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು, ಬೆಳಗ್ಗೆ 10 ಗಂಟೆಗೆ ನಗರದ ಸಂಜಯ್ ಸರ್ಕಲ್ನ ಬಳಿ ಪ್ರತಿಭಟನೆ ಮಾಡಲಿದ್ದಾರೆ. ಇನ್ನು ಛತ್ರಿಗಳನ್ನು ಹಿಡಿದು ವಿಭಿನ್ನ ಪ್ರತಿಭಟನೆಗೆ ಪ್ರತಿಭಟನಾಕಾರರು ಸಿದ್ಧತೆಯನ್ನು ನಡೆಸಿದ್ದಾರೆ. ಮಂಡ್ಯ ಜನರ ಬಳಿ ಕ್ಷಮೆ ಕೇಳುವಂತೆ ಡಿಕೆಶಿಗೆ ಒತ್ತಾಯವನ್ನು ಮಾಡಲಿದ್ದಾರೆ. ಬುರ್ಕಾ ಧರಿಸಿದ್ರೆ ಸತ್ ಮೇಲೆ ಶವಕ್ಕೆ ಏನೂ ಆಗಲ್ಲ, ತುಂಡುಡುಗೆ ತೊಟ್ರೆ ನರಕಕ್ಕೆ ಹೋಗ್ತಾರೆ, ಹೀಗಂತ ಚಾಮರಾಜನಗರದಲ್ಲಿ 4ನೇ ಕ್ಲಾಸ್ ವಿದ್ಯಾರ್ಥಿನಿ ಮಾಡಿರೋ ಭಾಷಣ ವೈರಲ್ ಆಗಿತ್ತು. ಈ ಕುರಿತ ತನಿಖೆಗೆ ಚಾಮರಾಜನಗರ ಡಿಡಿಪಿಐ ಸಮಿತಿಯನ್ನು ರಚಿಸಿದ್ರು. ಅದರಂತೆ ವಿಡಿಯೋ ಅಸಲಿಯತ್ತು ಪರಿಶೀಲನೆಗೆ ಬಿಇಒ ನೇತೃತ್ವದ ತಂಡ, ಪೊಲೀಸ್ ಇಂಟೆಲಿಜೆನ್ಸ್ ಟೀಮ್ ಹಾಗೂ ಬಿಇಒ ಹನುಮಂತ ಶೆಟ್ಟಿ ಶಾಲೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಇವತ್ತು ಶಿಕ್ಷಣ ಇಲಾಖೆಗೆ ವರದಿಯನ್ನ ನೀಡಲಿದ್ದಾರೆ. ವಿಡಿಯೋ ತುಣುಕಿನಲ್ಲಿ ಮಾತನಾಡಿರುವ ವಿಷಯದ ಬಗ್ಗೆ ನಾವು ಈಗಾಗಲೇ ಕನ್ನಡ ಮತ್ತು
ಉರ್ದು ಭಾಷೆಯನ್ನು ಬಲ್ಲಂತಹ ಪರಿಣಿತರನ್ನು ಕರೆಸಿ ಅನುವಾದ ಮಾಡಿ ನೋಡಿದಾಗ ಅಂತಹ ಯಾವುದೇ ವಿವಾದಾತ್ಮಕ ಅಂಶಗಳು ಇಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ. ಸೊ ವಿಡಿಯೋ ತುಣುಕಿನಲ್ಲಿ ಮಾತನಾಡಿರುವ ವಿಷಯದ ಬಗ್ಗೆ ನಾವು ಗದಗದ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ 23 ಜನರಿಗೆ 5 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಿ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಗದಗ ಜಿಲ್ಲಾ ಮತ್ತು ಸತ್ರ ಕೋರ್ಟ್ ತೀರ್ಪನ್ನು ಕೊಟ್ಟಿದ್ದು, ನ್ಯೂಸ್ 18ಗೆ ಸರ್ಕಾರಿ ಅಭಿಯೋಜಕ ಮಲ್ಲಿಕಾರ್ಜುನ ದೊಡ್ಡಗೌಡರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ರಾಜ್ಯವೇ ಬೆಚ್ಚಿಬಿದ್ದಿದ್ದ ಈ ಪ್ರಕರಣದಲ್ಲಿ 8 ವರ್ಷದ ನಂತರ ಶಿಕ್ಷೆ ಪ್ರಕಟವಾಗಿದೆ. ದೊಂಬಿ ಪ್ರಕರಣದಲ್ಲಿ ಇದೇ ಮೊದಲ ಬಾರಿಗೆ ಭಾರೀ ಪ್ರಮಾಣದ ದಂಡ ವಸೂಲಿಗೆ ಆದೇಶವನ್ನು ಮಾಡಲಾಗಿದೆ. ದಂಡದ ಮೊತ್ತದಲ್ಲಿ ಪೊಲೀಸ್ ಠಾಣೆ ಹಾನಿ ಪರಿಹಾರವಾಗಿ 12,72,000 ರೂಪಾಯಿ ನೀಡಲು ಸೂಚನೆ ಕೊಡಲಾಗಿದೆ. 23 ಜನ ಆರೋಪಿಗಳಿಗೆ 36,87,000 ದಂಡ ಜೊತೆಗೆ 5 ವರ್ಷ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗಿದೆ. 23 ಜನರಿಗೂ ಶಿಕ್ಷೆ ಪ್ರಮಾಣವನ್ನು ವಿಧಿಸಿದೆ. ಪ್ರತಿಯೊಬ್ಬ ಆರೋಪಿಗೂ 1,69,000 ರೂಪಾಯಿ ದಂಡವನ್ನು ವಿಧಿಸಿದೆ. ಅದೇ ರೀತಿ 1 ಮತ್ತು 2ನೇ ಆರೋಪಿತರಿಗೆ 5,69,000 ರೂಪಾಯಿ ದಂಡವನ್ನು ವಿಧಿಸಿದೆ. ಅದೇ ರೀತಿ ಉಳಿದ ಅಂದರೆ ಎಲ್ಲ ಆರೋಪಿತರಿಗೆ ಸೇರಿ ಒಟ್ಟು 36,87,000 ರೂಪಾಯಿ ದಂಡವನ್ನು ನ್ಯಾಯಾಲಯ ಆರೋಪಿತರಿಗೆ ವಿಧಿಸಿದೆ. ಅದರಲ್ಲಿ 12,72,000 ರೂಪಾಯಿಯನ್ನು ಪೊಲೀಸ್ ಠಾಣೆಯನ್ನು ಸುಟ್ಟಾಗಿದ್ದಂದರೆ ಮಾನ್ಯ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಇವರ ವಿಧಿಗೆ 12,72,000 ರೂಪಾಯಿ ಕಾಂಪೆನ್ಸೇಷನನ್ನು ಸಹ ಈ ದಂಡದ ಮೊತ್ತದಲ್ಲಿ ನೀಡಬೇಕು ಅಂತ ಆದೇಶ ಮಾಡಿದೆ. ಅದೇ ಮತ್ತು ಈ ಪ್ರಕರಣದಲ್ಲಿ ನೊಂದ ಪೊಲೀಸರಿಗೆ ಪ್ರತಿಯೊಬ್ಬರಿಗೆ 10,000 ರೂಪಾಯಿ ಪರಿಹಾರವನ್ನು ಸಹ ನ್ಯಾಯಾಲಯ ಇವತ್ತು. ಕನ್ನಡ ಪರ ಹೋರಾಟಗಾರರು ನಾಲಾಯಕ್ ಅಂತ ಕರ್ನಾಟಕ ಬಂದ್ ಬಗ್ಗೆ ಅಪಹಾಸ್ಯ ಮಾಡಿದ್ದವರನ್ನ ಪೊಲೀಸರು ಬಂಧಿಸಿದ್ದಾರೆ. ಪದೇ ಪದೇ ಪುಂಡಾಟ ಪ್ರದರ್ಶನ ಮಾಡ್ತಾ ಇದ್ದ ಎಂಇಎಸ್ ಮುಖಂಡ ಶುಭಂ ಶಳಕೆಯನ್ನ ಬಂಧಿಸಿದ್ದಾರೆ ಬೆಳಗಾವಿ ಪೊಲೀಸರು. ಮಹಾರಾಷ್ಟ್ರದಲ್ಲಿ ಶುಭಂ ಶಳಕೆ ಬಂಧಿಸಿ ಬೆಳಗಾವಿಗೆ ಕರೆತಂದ ಮಾಳ ಮಾರುತಿ ಠಾಣೆ ಪೊಲೀಸರು ಕೋರ್ಟ್ಗೆ ಹಾಜರು ಮಾಡಿ ಹಿಂಡಲ್ಗ ಜೈಲಿಗೆ ಕಳಿಸಿದ್ದಾರೆ.